ಅಶ್ಲೀಲ ಪದ ಬಳಕೆಯನ್ನ ಮಾಡಬೇಕು. ಈಗ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸರ ಕಂಪ್ಲೇಂಟ್ ಅನ್ನ ಕೊಟ್ಟಿರಬಹುದು, ಅವ್ರ ಹತ್ರ ದೂರು ಕೊಟ್ಟಿರಬಹುದು ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಟಿ ರವಿ ಅವರನ್ನ. ಅದರ ನೇರ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಹೈ ಡ್ರಾಮಾ ಅಧಿವೇಶನದಲ್ಲಿ ಇದೇ ದೊಡ್ಡ ಹೈಲೈಟ್ ಆಗಿತ್ತು. ಸಿಟಿ ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡಿಬೇಕು, ತನಿಖೆ ಆಗಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಈಗ ಪೊಲೀಸರು ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಪೊಲೀಸರ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಒಂದು ಆಡಿಯೋ ಇರಬಹುದು ಅಥವಾ ವಿಡಿಯೋ ಇರಬಹುದು, ಅದನ್ನ FSL ಕೂಡ ರವಾನೆ ಮಾಡಲಾಗುತ್ತೆ. ಇವರು ನಿಜವಾಗಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರಾ ಅನ್ನುವಂಥದ್ದು ಮೊದಲಿಗೆ ತನಿಖೆ ಆಗುತ್ತೆ. ಒಂದು ವೇಳೆ ತನಿಖೆ ಸಾಬೀತಾದಲ್ಲಿ ಕಾನೂನು ಕ್ರಮಗಳನ್ನ ಎದುರಿಸಬೇಕಾಗುತ್ತೆ. ಈಗ ಸಿಟಿ ರವಿ ಅವ್ರನ್ನ ಪೊಲೀಸ್ ಆ ಒಂದು ವ್ಯಾನ್ ನಲ್ಲಿ ಕೂರಿಸ್ಕೊಂಡಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಅವರಿಗೆ ಏನಿತ್ತು, ಸಿಟಿ ರವಿ ಅವರು ತಮ್ಮ ತಪ್ಪನ್ನ ಒಪ್ಕೊಳ್ಬೇಕು ಅಂತ ಹೇಳಿ. ಬಟ್ ಈಗ ಸಿಟಿ ರವಿ ಅವರನ್ನ ಕೂರಿಸ್ಕೊಂಡಿದ್ದಾರೆ ಪೊಲೀಸ್ ವಾಹನದಲ್ಲಿ, ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸಿಟಿ ರವಿ ಅವರು ಅಲ್ಲೂ ಕೂಡ ಸ್ಪಷ್ಟನೆ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಸಿಟಿ ರವಿ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಟಿ ರವಿ ಅವರು ಕೂಡ ಪೊಲೀಸ್ ವಾಹನವನ್ನ ಹತ್ತೋದಕ್ಕೆ ಹೋಗಿದ್ದಾರೆ. ಆಲ್ರೆಡಿ ಈಗ ಪೊಲೀಸ್ ವಾಹನದಲ್ಲಿ ಕುಳಿತು ಪೊಲೀಸ್ ವಾಹನದಲ್ಲೇ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಸೊ ಮುಂದೆ ಯಾವ ರೀತಿಯಾದಂತಹ ಕಾನೂನು ಕ್ರಮವನ್ನ ಎದುರಿಸಬೇಕು, ಯಾವ ರೀತಿಯಾಗಿ ಸಿಟಿ ರವಿ ಅವರು ವಿಚಾರಣೆಗೆ ಒಳಪಡಿಸ್ತಾರೆ. 45 ಜನ ಗೂಂಡಾಗಳು, ಈ ಸರ್ಕಾರ ಗೂಂಡಾಗಳ ಸರ್ಕಾರ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಒಂದಲ್ಲ ಒಂದಿನ ವಿರೋಧ ಪಕ್ಷ ಬಂದಿರ್ತಾರೆ. ಅವರಿಗೆ ಇದೇ ಶಾಸ್ತ್ರಿಯನ್ನ ನಾವು ಕೂಡ ತೋರಿಸ್ತೀವಿ. ಈ ಗೂಂಡಾಗಿರಿ ಸರ್ಕಾರಕ್ಕೆ ಜನ ಬುದ್ಧಿ ಕಲಿಸ್ಬೇಕು. ಒಬ್ಬ ಶಾಸಕ ಒಳಗಡೆ ಬರಕ್ಕೆ ಆಗಲ್ಲ ಅಂದ್ರೆ ಇದು ಸರ್ಕಾರ ಸತ್ತೋಗಿದೆ. ಕಾನೂನು ಸುವ್ಯವಸ್ಥೆ ಒಟ್ಟಾರೆಯಾಗಿ ಇವತ್ತು ನಡೆದಂತಹ ಹೈ ಡ್ರಾಮಾಕ್ಕೆ ಕೊನೆಗೂ ಒಂದು ಫೈನಲ್ ಟಚ್ ಕೊಟ್ಟಿರುವಂತಹದ್ದು ಪೊಲೀಸರು. ಯಾಕಂದ್ರೆ ಪೊಲೀಸರು MLC ಸಿಟಿ ರವಿ ಅವರನ್ನ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಸಿಟಿ ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲೂ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, BNS ಸೆಕ್ಷನ್ 75 ಮತ್ತು 71 ಅಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಸೆಕ್ಷನ್ 75 ಲೈಂಗಿಕ ಕಿರುಕುಳ ಆದ್ರೆ, ಸೆಕ್ಷನ್ 79 ಅಶ್ಲೀಲ ಸನ್ಹೆ. ಇನ್ನು ಸೆಕ್ಷನ್ 75 ಪ್ರಕಾರ 3 ವರ್ಷಗಳವರೆಗೆ ಜೈಲು ಹಾಗೆ ದಂಡ ಅಥವಾ ಎರಡೂ ಕೂಡ ಆಗಬಹುದು. ಇನ್ನು ಸೆಕ್ಷನ್ 79 ಪ್ರಕಾರ 3 ವರ್ಷಗಳವರೆಗೆ ಜೈಲು ಮತ್ತು ದಂಡ ವಿಧಿಸಲಾಗುವುದು. ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಯಾವ ರೀತಿಯಾಗಿ ಹೈಡ್ರಾಮಾಗಳು ನಡೀತಾ ಇದೆ. ಪೊಲೀಸರು ಕೊನೆಗೂ MLC ಸಿಟಿ ರವಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸ್ ವಾಹನದಲ್ಲಿ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ, ಯಥಾಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಲ್ಲ. ಸಿಟಿ ರವಿ ಅವರು ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲ, ಒಬ್ಬ ಮಹಿಳೆಯನ್ನ ಇವರು ನಿಂದಿಸಿದ್ದಾರೆ, ಇದು ಲೈಂಗಿಕ ಕಿರುಕುಳವನ್ನ. ಶಾಸಕರಿಗೆ ಕೂಡ ಇವತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನ ಇವತ್ತಿನ ಘಟನೆ ನಮಗೆ ಕಾಣ್ತಾ ಇದೆ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಇವತ್ತಿನ ವಿರೋಧ ಮಾಡ್ತೇವೆ. ಕಾಂಗ್ರೆಸ್ ಪಾರ್ಟಿ ಎಲ್ಲಾ ಕ್ಷೇತ್ರದಲ್ಲಿ ವಿಫಲ ಆಗೋ ಜೊತೆಗೆ ಇವತ್ತು ಶಾಸಕರಿಗೆ ರಕ್ಷಣೆ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗೈತಿ. ನೋಡಿ, ವಿಧಾನಸಭೆ ಒಳಗಡೆ ಒಬ್ಬ ಶಾಸಕನಿಗೆ ಹೊರಗಡೆಯಿಂದ ಬಂದಂತ ಗೂಂಡಾಗಳು ಹಲ್ಲೆ ಮಾಡ್ತಾರೆ. ಒಬ್ಬ ಮಂತ್ರಿ ಗೂಂಡಾಗಳನ್ನ PA ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾನೆ. ಈ ವಿಧಾನಸಭೆ ಒಳಗಡೆ ಗೂಂಡಾಗಳನ್ನ ಅಲೋ ಮಾಡ್ತಾರೆ ಅಂದ್ರೆ ಇಲ್ಲಿ ಶಾಸಕರಿಗೆ ಈ ಸರ್ಕಾರದಲ್ಲಿ ವಿಧಾನಸಭೆ ಒಳಗಡೆ ರಕ್ಷಣೆ ಇಲ್ಲ ಅಂದ್ರೆ ಹೊರಗಡೆ ಇನ್ನೇನಾಗ್ತದೆ ಹೇಳಿ. ಅದಕ್ಕೆ ಸರ್ಕಾರದ ಕುಮ್ಮಕ್ಕು, ಮಂತ್ರಿಗಳ ಕುಮ್ಮಕ್ಕು, ಇದು ನಿಜವಾಗ್ಲೂ ಕೂಡ ಶೋಚನೀಯವಾಗಿರ್ತಕ್ಕಂಥ ಶಕ್ತಿ ಇಡೀ
ರಾಜ್ಯ ಈ ಕಡೆ ನೋಡ್ತಾ ಇದೆ. ಇವರ ದುರಾಡಳಿತ, ಇವರ ಗೂಂಡಾಗ ಆಡಳಿತ ಏನ್ ನಡೀತಾ ಇದೆ ಅನ್ನುವಂಥದ್ದು ನೋಡ್ತಾ ಇದೆ. ಖಂಡಿತವಾಗಿ ಜನ ಇವರಿಗೆ ತಕ್ಕ ಶಾಸ್ತಿಯನ್ನು. ಸರ್, ಈಗ ಪೊಲೀಸರ ವೈಫಲ್ಯ ಬಗ್ಗೆ ಏನ್ ಹೇಳ್ತೀರಾ ಸರ್? ಪೊಲೀಸರ ವೈಫಲ್ಯ ಬಗ್ಗೆ ಏನ್ ಹೇಳ್ತೀರಾ? ಪೊಲೀಸರು ಕಂಪ್ಲೀಟ್ ವಿಫಲ ಆಗಿದ್ದಾರೆ. ಒಳಗಡೆ ಶಾಸಕರ ಸೆಕ್ಯೂರಿಟಿಗಳಿದ್ದಾವೆ, ಅವು ಕೂಡ ಏನೂ ಮಾಡಲಿಲ್ಲ. ಮಂತ್ರಿ ಒಬ್ಬರಿಬ್ಬರು ಮಂತ್ರಿಗಳ ಪಿಎಗಳು ಗುಂಡಾಗಿರಿ ಮಾಡ್ತಾ ಓಡಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಿಎಗಳನ್ನು ಬಿಡ್ತಾ ಇಲ್ಲ. ನಮ್ಗೆ ನಮ್ಮ ಗನ್ಮ್ಯಾನ್ಗಳಿದ್ದಾರೆ, ನಮ್ಮ ಗನ್ಮ್ಯಾನ್ಗಳನ್ನ ಒಳಗಡೆ ಲಾಂಚ್ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಆದ್ರೆ ನಮ್ಗೆ ಯಾವ ರಕ್ಷಣೆಯೂ ಅಲ್ಲಿಲ್ಲ. ಎಲ್ಲ ರೀತಿಯಿಂದ ಸಿಟಿ ರವಿ ಅವ್ರ ಮೇಲೆ ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಅವ್ರ ಮೇಲೆ ಎಫ್ಐಆರ್ ಆಗಬೇಕು, ಅವ್ರನ್ನ ವಶ ಮೇಲೆ ಶಿಕ್ಷೆ ಕೊಡಬೇಕು.